ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೆಣ್ಣುಮಕ್ಕಳೆಲ್ಲರೂ ಈ ವಿಡಿಯೋವನ್ನು ನೋಡಿ, ಅದೇ ರೀತಿ ಗಂಡು ಮಕ್ಕಳು ಕೂಡ ನೋಡಿ. ಯಾಕಂದರೆ ಹೆಣ್ಣುಮಕ್ಕಳು ನೋಡಬೇಕಂದ್ರೆ ನೀವು ನೋಡಬೇಕಾಗುತ್ತೆ ವಿಡಿಯೋನ, ರೈಟ್? ಸೊ ಆಭರಣಗಳು ಸೇರಲು ಏನಾದರೂ ಒಂದು ಪರಿಹಾರ ಇತ್ಯಾದಿಗಳಿದೆಯಾ? ಇವಾಗ ಅಡ ಇಟ್ಟಿರ್ತೀವಿ ಕೆಲವೊಂದು ಆಭರಣಗಳನ್ನ, ಅದು ಬಿಡಿಸೋದಕ್ಕೆ ಏನು ಮಾಡಬೇಕು ಅನ್ನೋಂಥ ವೀಡಿಯೋಗಳನ್ನ ನಾನು ಕೊಟ್ಟಿದ್ದೀನಿ. ಆದರೆ ಆಭರಣಗಳು ಸೇರಬೇಕು. ಇವಾಗ ರೇಟು ಸಹ ಅದೇ ಥರ ನಡೀತಾ ಐತೆ ಅಲ್ವಾ ಚಿನ್ನದ್ದು. ಸೊ ತಗೊಳಕ್ಕಾಗತ್ತಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡೋಣ. ಪರಿಹಾರ ಕ್ರಿಯೆ ಏನಾದರೂ ಅದಕ್ಕೆ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ. ಫಸ್ಟು ನಾನು ಹೇಳೋದು ಏನು ಅಂತ ಹೇಳಿದ್ರೆ, ಆದಷ್ಟು ಮನೆಯಲ್ಲಿ ಬೆಳ್ಳಿಯನ್ನು ತರೋದಕ್ಕೆ ಪ್ರಯತ್ನವನ್ನು ಪಡಿ. ಚಿನ್ನ ಬೇಡ, ಬೆಳ್ಳಿಯನ್ನು ತರುವಂಥ ಪ್ರಯತ್ನವನ್ನು ಮಾಡಿ. ಚಿನ್ನ ತಾನಾಗೆ ಬರುತ್ತೆ. ಹೆಂಗೆ ಸರ್ ಇದು? ಮಾಡಿ ನೋಡಿ, ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಇದು ನಿಜಾನ ಸುಳ್ಳ ಅನ್ನೋದು. ಕೆಲವರು ತಂದಿರ್ತಾರೆ, ಇದು ಆಗಿರ್ತದೆ, ಬಟ್ ಅದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಇರೋಲ್ಲ. ಗಮನ ಹರಿಸಿದಾಗ ಕರೆಕ್ಟು ಬೆಳ್ಳಿ ಬಂದ್ರ ಮೇಲೆ ನಮ್ಮ ಮನೆ ಚಿನ್ನ ಬಂದಿದ್ದು ಅಂತ ತುಂಬ ಜನರಿಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಳ್ಳಿಯನ್ನು ತರುವಂಥ ಪ್ರಯತ್ನವನ್ನು ಮಾಡಿ. ಪರಿಹಾರ ಕ್ರಿಯೆ ಕೊಡೋದು ಕೆಲಸ ನಂದು. ಸೊ ಅದನ್ನು ಕೊಡ್ತೀನಿ. ಒಂದು ಯಾವ್ದಾದ್ರು ಒಂದು ನೋಟ್ ತೊಗೊಳ್ಳಿ ನೀವು, 10 ರೂಪಾಯಿ 20 ರೂಪಾಯಿ ನಿಮ್ಮ ಇಷ್ಟ, ಯಾವ್ದಾದ್ರು ಒಂದು ನೋಟು. ಅದನ್ನು ತ್ರಿಕೋಣ ಆಕಾರ ರೀತಿಯಲ್ಲಿ ಮಡಚ್ಕೊಳ್ಳಿ. ಅಂದರೆ ಈ ಪೊಟ್ನ ಇತ್ಯಾದಿಗಳನ್ನ ಕಟ್ತೀವಲ್ಲ ನಾವು, ಆ ರೀತಿ ಮಡಚ್ಕೊಳ್ಳಿ. ಅದರ ಒಳಗಡೆ ಸ್ವಲ್ಪ ಭತ್ತ, ಲವಂಗ, ಪಚ್ಚಕರ್ಪೂರ, ಸ್ವಲ್ಪ ಭತ್ತವನ್ನು ಹಾಕಿ. ಕೌಂಟಿಂಗ್ ಏನು ಬೇಡ. ಲವಂಗ ನಿಮ್ಮಿಷ್ಟ, 3 ಹಾಕ್ತಿರೋ 5 ಹಾಕ್ತಿರೋ ನಿಮ್ಮಿಷ್ಟ. ಚೆನ್ನಾಗಿರುವಂಥ ಲವಂಗ, ಒಂದು ಕ್ವಾಲಿಟಿ ಇರುವಂಥ ಲವಂಗ ಇತ್ಯಾದಿಗಳನ್ನ ಹಾಕಿ. ಪಚ್ಚಕರ್ಪೂರ 1 ತುಂಡು ಹಾಕ್ತಿರೋ 4 ತುಂಡು ಹಾಕ್ತಿರೋ ನಿಮ್ಮಿಷ್ಟ. ಈ ಪೊಟ್ಟಣದೊಳಗಡೆ ಹಾಕಬೇಕು. ಕ್ಲೀನಾಗಿ ಮಡಚಿ, ಇದು ಹೊರಗಡೆ ಬರಬಾರ್ದು. ಇದನ್ನು ತೆಗೆದು ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಏನಿದೆಯೋ ಒಂದು ಕಲ್ಲುಪ್ಪಿನ ಪ್ಯಾಕೆಟ್ನ ಇಟ್ಟು, ಇಲ್ಲ ಸರ್ ಕಲ್ಲುಪ್ಪು ನಮ್ಮ ಮನೆ ನಾರ್ಮಲ್ ಆಗಿದೆ, ಒಂದು ಬಟ್ಲಲ್ಲಿ ಕಲ್ಲುಪ್ಪನ್ನು ಇಟ್ಟು ಅದರ ಮೇಲೆ ಇದನ್ನು ಇಟ್ಟು ನಿಮ್ಮ ಮನೆ ದೇವರ ಕೋಣೆಯಲ್ಲಿಟ್ಟು 48 ದಿನಗಳ ಕಾಲ ಪೂಜೆ ಮಾಡಿ. ನಾರ್ಮಲಾಗಿ ಪೂಜೆ ಹೇಗೆ ಮಾಡ್ತಿರೋ ಅದೇ ಇರುತ್ತೆ. ಎಲ್ಲ ದೇವರುಗಳಿಗೂ ಉದ್ಗಡ್ಡಿ ತೋರಿಸುವಾಗ ಇದಕ್ಕೂ ತೋರಿಸ್ಬಿಡೋದು. ಇದೇ ರೀತಿ ಪೂಜೆ ಇತ್ಯಾದಿಗಳನ್ನ ಮಾಡಿ. ಮನೆಯಲ್ಲಿ ಆಭರಣ ಇತ್ಯಾದಿಗಳ ವೃದ್ಧಿ ಆಗಲಿ ಅಂತ ಬೇಡ್ಕೊಳ್ತಾ ಪೂಜೆ ಇತ್ಯಾದಿಗಳನ್ನ ಮಾಡಿ. 49ನೇ ದಿನ ಈ ಕೆಳಗಡೆ ಇರುವಂಥ ಉಪ್ಪನ್ನು ಅಡುಗೆಗೆ ಬಳಸ್ಕೊಳ್ಳಿ. ಈ ಒಂದು ದುಡ್ಡು, ಅದರೊಳಗಡೆ ಇರುವಂಥ ಭತ್ತ ಆಗಿರ್ಬೋದು, ಲವಂಗ ಆಗಿರ್ಬೋದು, ಪಚ್ಚಕರ್ಪೂರ, ಅದರ ಸಮೇತವಾಗಿ ನಿಮ್ಮ ಆಭರಣಗಳನ್ನು ಇಡುವಂಥ ಸ್ಥಳದಲ್ಲಿ ತೊಗೊಂಡೋಗಿ ಇಟ್ಬಿಡಿ. ಇವಾಗ ಆಭರಣ ಏನಾಗುತ್ತೆ ಅನ್ನೋದನ್ನು ನೀವು ನೋಡಿ. ಸರ್ ಇಟ್ಟರು ಕೂಡಲೇ ಮಾರೇ ದಿನ ಏನಾದರೂ ಆಭರಣ ಗಿಮರಣ ಬರುತ್ತಾ ಅಂತ ಕೇಳಬೇಡಿ. ಬರೋದಕ್ಕೆ ಸಮಯ ಬೇಕಾಗುತ್ತೆ. ಆದರೆ ಖಂಡಿತವಾಗಲೂ ಆಭರಣ ವೃದ್ಧಿ ಆಗುತ್ತೆ. ಒಂದು ಸ್ವಲ್ಪ ಓಕೆ ಇದ್ದೀವಿ ಸರ್, ಅಥವಾ ನಮ್ಮ ಮನೆಯಲ್ಲಿ ನೀವು ಹೇಳಿರೋ ಈ ವಸ್ತು ಇದೆ ಸರ್, ಅಥವಾ ತರುವಷ್ಟು ಕೆಪಾಸಿಟಿ ನಮಗಿದೆ ಸರ್ ಅನ್ನೋರು ಯಾರಾದರೂ ಇದ್ದರೆ, ನಾರ್ಮಲಾಗಿ ಒಂದು ಬಟ್ಟಲಲ್ಲಿ ಕಲ್ಲುಪ್ಪು, ಅದರ ಜೊತೆಗೆ ಒಂದು ಬೆಳ್ಳಿಯ ನಾಣ್ಯ ಎಷ್ಟು ಗ್ರಾಮ್ದಿರುತ್ತೆ ಸರ್ ನಿಮ್ಮಿಷ್ಟ. ಸರ್ ಮನೆಯಲ್ಲಿ ಆಲ್ರೆಡಿ ನಾಣ್ಯ ಇದೆ, ಯೂಸ್ ಮಾಡಲ್ಲ, ಖಂಡಿತ ಮಾಡಿ, ಆಯಿತಾ? ಇದು 2ನೇ ಪರಿಹಾರ ಕೊಡ್ತಾ ಇದ್ದೀನಿ. ಆ ಬೆಳ್ಳಿ ನಾಣ್ಯವನ್ನು ಬಂದ್ಬಿಟ್ಟು ಇದ್ರ ಮೇಲೆ ಇಟ್ಟು ದೇವ್ರ ಕೊನೆಯಲ್ಲಿಟ್ಟು 21 ದಿನಗಳ ಕಾಲ ಪೂಜೆ ಮಾಡಿ. ಸರ್ ಅದು 48 ಅಂದರೆ ಅದು 48, ಇದು 21, ರೈಟಾ? ನಾನು ಮಿಸ್ ಮಾಡ್ತಾ ಇಲ್ಲ, ಕರೆಕ್ಟಾಗಿದೆ. ಸೊ 21 ದಿನಗಳ ಕಾಲ ಪೂಜೆ ಮಾಡಿ ನಾರ್ಮಲ್ ಆಗಿ. ಬಟ್ ಪ್ರತಿ ಸಲ ಪೂಜೆ ಮಾಡುವಾಗ ಒಂದೇ ಮನೋಕಾಮನೆ, ಸೇಮ್ ಮ್ಯಾಟ್ರು, ರಿಪೀಟ್ ಹೇಳ್ದಾಗ ಕೆಲಸ ಆಗೋಗ್ಬಿಡ್ತದೆ. ಸೊ ಮನೆಯಲ್ಲಿ ಆಭರಣ ಇತ್ಯಾದಿಗಳು ವೃದ್ಧಿಯಾಗಲಿ. ಆಭರಣ ಯಾವುದು ಅದನ್ನು ನೀವು ಹೇಳಬೇಕು, ಓಕೆನಾ? ಚಿನ್ನದೇ ಬೇಕು ಅಂತ ನೀವು ಹೇಳ್ಕೋಬೇಕಾಗುತ್ತೆ. ಆಮೇಲೆ ಸುಮ್ಮನೆ ನಾರ್ಮಲ್ ಆಗಿರುವಂಥದ್ದು ಬೇರೆ ಆಭರಣ ಬಂದರೆ ನನಗೆ ಗೊತ್ತಿಲ್ಲ. ಸೊ ಆಭರಣ ಇತ್ಯಾದಿಗಳು ಇಂಥದ್ದೇ ಬೇಕು ಅನ್ನೋಂಥದ್ದನ್ನು ಬೇಡ್ಕೊಳ್ಳಿ. ಮನೆಯಲ್ಲಿ ಆಭರಣ ಇತ್ಯಾದಿಗಳು ವೃದ್ಧಿ ಆಗಲಿ. ಅಥವಾ ಆಭರಣಗಳು ಇದೆ ಸರ್, ಯಾರೋ ತೊಗೊಂಡೋಗಿದ್ದಾರೆ, ಕೊಡ್ತಾ ಇಲ್ಲ, ಅಥವಾ ಎಲ್ಲೋ ಒಂದು ಕಡೆ ಅಡ ಇಟ್ಟಿದ್ವಿ, ಬಿಡ್ಸೋಕ್ಕಾಗ್ತಾ ಇಲ್ಲ, ಇದನ್ನು ನೀವು ಬೇಡ್ಕೋಬೋದು. ಇದು ವಾಪಸ್ ಬರಲಿ ನಮ್ಮ ಮನೆಗೆ ಅನ್ನುವಂಥದ್ದನ್ನು ಒಳ್ಳೆಯ ಶುದ್ಧವಾದ ಮನಸ್ಸಿಂದ ಕೋರಿಕೆಯನ್ನು ಹಾಕಿ 21 ದಿನಗಳ ಕಾಲ ಬೇಡ್ಕೊಳ್ಳಿ. 22ನೇ ದಿನ ಏನು ಮಾಡಿ ಅಂದರೆ, ಈ ಉಪ್ಪನ್ನು ನಿಮ್ಮ ಅಡುಗೆಗೆ ಬಳಸ್ಕೊಳ್ಳಿ. ಇದ್ರ ಒಳಗಡೆ ಇರುವಂಥ ನಾಣ್ಯವನ್ನು ತೆಗೆದು ಆಭರಣಗಳು ಇಡುವಂಥ ಸ್ಥಳದಲ್ಲಿ ಇಟ್ಬಿಡಿ. ಒಂದು ಆಭರಣ ಇದೆ, 2 ಇದೆ, ಪರವಾಗಿಲ್ಲ, ಅದರ ಪಕ್ಕದಲ್ಲಿ ಇದನ್ನು ಇಟ್ಬಿಡಿ, ಆಯಿತಾ? ಇದಾದ್ಮೇಲೆ ಮತ್ತೆ ಪ್ರಯೋಗ ಮಾಡಬೇಕಾ ಸರ್? ಏನು ಪ್ರಯೋಗ ಮಾಡುವಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆಭರಣ ವೃದ್ಧಿ ಆಗಲು ಪ್ರಾರಂಭ ಆಗುತ್ತೆ. ಎಲ್ಲಿಂದಾದರೂ ಒಂದು ಕಡೆಯಿಂದ ಒಂದು ಗಿಫ್ಟ್ ರೂಪದಲ್ಲೋ, ಅಥವಾ ಯಾರೋ ಒಬ್ಬರು ಕೊಟ್ಟೋ, ಅಥವಾ ಮನೆಯವರೇ ತರಂದೋ, ಅಥವಾ ನೀವು ನಿಮಗೆ ಆ ಕೆಪಾಸಿಟಿ ಬಂದೋ ನೀವು ಅದನ್ನು ಮಾಡ್ಕೋತೀರಾ. ಅಥವಾ ಬಿಡಿಸ್ಕೊಳ್ಳಲು ಆಗದಿರುವಂಥ ಆಭರಣಗಳು ಬರ್ಬೋದು. ಕೊಡದೇ ಇರುವಂಥವ್ರು ತಗೊಂಬಂದು ಆಭರಣ ವಾಪಸ್ಸು, ನಿಮ್ಮ ಆಭರಣ ನಿಮ್ಗೆ ವಾಪಸ್ ಕೊಡ್ಬೋದು. ಒಟ್ಟಿನಲ್ಲಿ ಆಭರಣಗಳು ಬಂದೇ ಬರ್ತವೆ. ನಂಬಿಕೆಯಿಂದ ಈ ಪ್ರಯೋಗವನ್ನು ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.